2025 ಯುಗಾದಿ ಹಬ್ಬದ ನಂತರ ಈ 3 ರಾಶಿಗೆ ಶನಿ ಸಂಚಾರದ ಫಲವಾಗಿ ಅದ್ಭುತ ರಾಜಯೋಗ ಕೂಡಿ ಬರುತ್ತದೆ. ಉದ್ಯೋಗ, ಹಣ, ವ್ಯಾಪಾರ, ವಿದ್ಯೆ, ಸಂತಾನ ಪ್ರತಿ ವಿಷಯದಲ್ಲೂ ಶುಭ ಯೋಗಗಳನ್ನು ಈ 3 ರಾಶಿಯವರು ಅನುಭವಿಸಲಿದ್ದಾರೆ. ಸಾಕ್ಷಾತ್ ಶನಿ ಭಗವಂತನು ಈ 3 ರಾಶಿಗೆ ಹೇಗೆಲ್ಲ ಯುಗಾದಿಯ ನಂತರ ಒಳಿತನ್ನ ಮಾಡ್ತಾನೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಯಾವಾಗಲಾದರೂ ಸರಿ ನಿಮ್ಮ ಜನ್ಮರಾಶಿಯಿಂದ ಲೆಕ್ಕ ಹಾಕಿದಾಗ 3, 6 ಹಾಗೂ 11ನೆಯ ಮನೆಯಲ್ಲಿ ಶನಿದೇವನಿದ್ದರೆ ಆ ರಾಶಿಗಳಿಗೆ ಶನಿದೇವರು ಅದ್ಭುತ ಶುಭಲಾಭಗಳನ್ನು ಕರುಣಿಸುತ್ತಾನೆ. ಈ ಬಾರಿ ಯುಗಾದಿ ಹಬ್ಬದ ಬಳಿಕ 12 ರಾಶಿಗಳಲ್ಲಿ 3 ರಾಶಿಯವರಿಗೆ ವರ್ಷಪೂರ್ತಿ ರಾಜಯೋಗ ಇರುತ್ತದೆ. ಆ 3 ವಿಶೇಷ ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ಯಾವುದೆಂದರೆ ಮಕರ ರಾಶಿ. ಇದಕ್ಕೆ ಕಾರಣ ಏನೆಂದರೆ 2025ನೇ ವರ್ಷದಲ್ಲಿ ಮಾರ್ಚ್ 30ರ ನಂತರ ಶನಿದೇವನು ಕುಂಭ ರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಮಕರ ರಾಶಿಯಿಂದ ಲೆಕ್ಕ ಹಾಕಿದಾಗ ಮಕರ, ಕುಂಭ, ಮೀನ ಶನಿ ಸಂಚಾರದಲ್ಲಿ ಬದಲಾವಣೆ ಆಗುವ ಮೀನರಾಶಿಯು 3ನೆಯ ರಾಶಿಯಾಗುತ್ತೆ. ಅಂದರೆ ಮಕರ ರಾಶಿಯವರಿಗೆ ಶನಿದೇವರು ಯುಗಾದಿಯ ನಂತರ ತೃತೀಯ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 3ನೆಯ ಸ್ಥಾನದಲ್ಲಿ ಶನಿದೇವನು ತುಂಬಾ ಬಲವಾಗಿರುತ್ತಾನೆ. ತೃತೀಯದಲ್ಲಿ ಶನಿ ಇದ್ದಾಗ ಕಷ್ಟಕ್ಕೆ ತಕ್ಕ ಫಲ ಖಚಿತವಾಗಿ ಸಿಕ್ಕೇ ಭೂಮಿ, ಆಸ್ತಿ ವಿಷಯದಲ್ಲಿ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತದೆ. ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ಜಗಳಗಳು, ಮನಸ್ತಾಪಗಳು ದೂರ ಆಗ್ತಾ ಹೋಗುತ್ತೆ. ಅಂದುಕೊಂಡಂತಹ ಕೆಲಸಗಳಲ್ಲಿ ಮಕರ ರಾಶಿಯವರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಇಷ್ಟು ದಿನ ಇದ್ದಂತಹ ಕಠಿಣ ಕಷ್ಟ ಬಾಧೆಗಳಿಂದ ಮುಕ್ತಿ ದೊರೆತು ಜೀವನ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ರೂ ಕೂಡ ಮನೆಯ ಹೊರಗಿನ ಸರ್ವ ಕೆಲಸದಲ್ಲೂ ಜಯ ನಿಮ್ಮದಾಗುತ್ತೆ. ಶತ್ರು ಕಾಟಗಳು ಕಡಿಮೆಯಾಗಿ ಉದ್ಯೋಗದಲ್ಲಿ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ. ವಿದೇಶ ಪ್ರಯಾಣ ಯೋಗ ಕೂಡಿ ಬರುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಉದ್ಯೋಗ ಅನ್ನೋದು ಸಿಗುತ್ತೆ. ಮನೆ ಕಟ್ಟಿಸುವ ಕನಸುಗಳಿದ್ದರೆ, ಭೂಮಿ ಖರೀದಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಫಲ ಈ ವರ್ಷ ಸಿಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಜಯ ಈ ವರ್ಷ ನೀವು ನೋಡಲಿದ್ದೀರಿ. ಈ ವರ್ಷ ಸಿಗುವ ಎಲ್ಲ ಅವಕಾಶಗಳನ್ನು ನೀವು ಬಳಸಿಕೊಂಡರೆ ಸರ್ವ ಜಯ ನಿಮ್ಮದಾಗುತ್ತದೆ. ಹಿಂದೆ ಏನೆಲ್ಲ ನಷ್ಟ ಕಷ್ಟಗಳನ್ನು ಅನುಭವಿಸಿ ಶ್ರಮ ಪಟ್ಟಿದ್ರೋ ಆ ಶ್ರಮಕ್ಕೆ ತಕ್ಕಂತಹ ಫಲ ಈ ವರ್ಷ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ. ವಾಹನ ಯೋಗದ ಜೊತೆಗೆ ಈ ವರ್ಷ ಶನಿ ಸಂಚಾರದಿಂದ ಸಂತಸ ಹೆಚ್ಚಾಗಿ ತುಂಬಿರುತ್ತದೆ. ಇನ್ನು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶನಿ ಸಂಚಾರದಿಂದ ರಾಜಯೋಗ ಪಡೆಯುವಂತಹ 2ನೆಯ ರಾಶಿ ಯಾವುದೆಂದರೆ ತುಲಾ ರಾಶಿ. ಇದಕ್ಕೆ ಕಾರಣ ಏನೆಂದರೆ ತುಲಾ ರಾಶಿಯಿಂದ ಲೆಕ್ಕ ಹಾಕಿದಾಗ ಶನಿ ಸಂಚಾರ ನಡೆಯುವಂತಹ ಮೀನರಾಶಿ 6ನೆಯ ರಾಶಿಯಾಗುತ್ತೆ. ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ಸಂಚಾರದ ಫಲವಾಗಿ ತುಲಾ ರಾಶಿಯವರಿಗೆ ಆರೋಗ್ಯ ವೃದ್ಧಿಯಾಗುತ್ತದೆ. ಅನಾರೋಗ್ಯದಿಂದ ಮುಕ್ತಿ ದೊರೆಯುತ್ತೆ. ಎಷ್ಟೇ ದೊಡ್ಡ ದೊಡ್ಡ ಸಾಲಗಳಿದ್ದರೂ ಈ ವರ್ಷ ಆ ಎಲ್ಲ ಸಾಲದ ನರಕದಿಂದ ಮುಕ್ತಿ ದೊರೆಯುತ್ತೆ. ಹಿತಶತ್ರುಗಳಿಂದ ಈ ವರ್ಷ ಮುಕ್ತಿ ಸಿಗುತ್ತೆ. ಜೊತೆಯಿದ್ದು ಇಷ್ಟು ದಿನ ಬೆನ್ನಿಗೆ ಚೂರಿ ಹಾಕುತ್ತಿದ್ದಂತಹ ಶತ್ರುಗಳ ಗುರುತನ್ನ ಶನಿ ಭಗವಂತನೇ ನೀಡಿ ನಿಮ್ಮನ್ನ ರಕ್ಷಿಸುತ್ತಾನೆ. ಅಂದುಕೊಂಡಂತಹ ಸರ್ವ ಕೆಲಸಗಳನ್ನ ಬಹಳ ಸುಲಭವಾಗಿ ಯಶಸ್ಸಿನಿಂದ ಮುಗಿಸುವಿರಿ. ಈ ವರ್ಷ ದೇಹಕ್ಕೆ ಉತ್ತಮ ಆರೋಗ್ಯ ಕೊಟ್ಟು ಶನಿಯು ನಿಮ್ಮನ್ನ ರಕ್ಷಿಸಲಿದ್ದಾನೆ. ವಿಶೇಷ ಧನಲಾಭಗಳನ್ನು ಕರುಣಿಸಿ ಸಂತಸದ ಜೀವನ ನಡೆಯುವಂತೆ ಮಾಡುತ್ತಾನೆ. ಬರಬೇಕಾದಂತಹ ಹಣ, ಭೂಮಿ, ಆಸ್ತಿಯನ್ನೆಲ್ಲ ಕರುಣಿಸಿ ಕಂಡಂತಹ ಕನಸೆಲ್ಲ ನನಸಾಗುವಂತೆ ಶನಿದೇವರು ಈ ವರ್ಷ ಮಾಡಲಿದ್ದಾನೆ. ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ವರ್ಷ ತುಲಾರಾಶಿಯವರಿಗೆ ಇರುತ್ತೆ. ಕೋರ್ಟ್ ಕೇಸ್ ಸಮಸ್ಯೆಗಳು ಈ ವರ್ಷ ಮುಗಿಯುತ್ತೆ. ಹೊಸದಾಗಿ ಯಾವುದಾದರೂ ಸಾಧನೆ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದರೆ ಈ ವರ್ಷ ಅದರಿಂದ ಸಾಕಷ್ಟು ಯಶಸ್ಸನ್ನು ಗಳಿಸಿ ಹಣ ಮಾಡಲಿದ್ದೀರಿ. ಇನ್ನು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶನಿ ಸಂಚಾರದ ಫಲವಾಗಿ ರಾಜಯೋಗ ನೋಡುವಂತಹ ಕೊನೆಯ ರಾಶಿ ಹಾಗೂ 3ನೆಯ ರಾಶಿ ಯಾವುದೆಂದರೆ ಅದು ವೃಷಭ ರಾಶಿ. ಇದಕ್ಕೆ ಕಾರಣ ಏನೆಂದರೆ ವೃಷಭ ರಾಶಿಯಿಂದ ಲೆಕ್ಕ ಹಾಕಿದಾಗ ಶನಿ ಸಂಚಾರದಲ್ಲಿ ಬದಲಾವಣೆ ಆಗುವಂತಹ ಮೀನರಾಶಿಯು 11ನೆಯ ರಾಶಿಯಾಗುತ್ತೆ. ಅಂದರೆ ಯುಗಾದಿಯ ನಂತರ ಶನಿ ಪರಮಾತ್ಮನು ವೃಷಭ ರಾಶಿಯವರಿಗೆ ಲಾಭಸ್ಥಾನದಲ್ಲಿ
ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಒಳಿತನ್ನ ಮಾಡ್ತಾನೆ. ಈ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುತ್ತಿದ್ದರೆ ಸ್ವಲ್ಪ ಕಷ್ಟಪಟ್ಟರೂ ಕೂಡ ಅದರಿಂದ ದುಪ್ಪಟ್ಟು ಫಲವನ್ನು ನೀವು ಪಡೆಯಬಹುದು. ಮಂದಗತಿಯಲ್ಲಿ ಸಾಗುತ್ತಿದ್ದ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳುತ್ತೆ. ಈಗ ಇರುವ ಉದ್ಯೋಗ ವ್ಯಾಪಾರಗಳಿಂದಲೇ ದೊಡ್ಡ ದೊಡ್ಡ ಅಭಿವೃದ್ಧಿ ಆಗುವಂತೆ ಶನಿದೇವರು ನಿಮ್ಮನ್ನ ಅನುಗ್ರಹಿಸುತ್ತಾನೆ. ಮನಸ್ಸಿನ ಎಲ್ಲ ಗೊಂದಲಗಳನ್ನ ಈ ವರ್ಷ ಶನಿದೇವರು ದೂರ ಮಾಡಿ ನಿಜವಾದ ಯಶಸ್ಸಿನ ದಾರಿಯನ್ನ ತೋರಿಸುತ್ತಾನೆ. ಕಷ್ಟಗಳು ಒದಗಿ ಬಂದರೂ ಅದರಿಂದ ಹೊರಬರುವಂತಹ ಸುಲಭ ದಾರಿಗಳು ಈ ಸಂವತ್ಸರ ನಿಮಗೆ ಕಾಣಿಸುತ್ತೆ. ಪಿತ್ರಾರ್ಜಿತ ಆಸ್ತಿಗಳನ್ನ ಈ ವರ್ಷ ನೀವು ಪಡೆದುಕೊಳ್ಳುವಿರಿ. ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ಅಂದುಕೊಂಡಂತಹ ಜಾಗಗಳಿಗೆ ವರ್ಗಾವಣೆ ಹಾಗೂ ಪ್ರಮೋಷನ್ಗಳನ್ನು ನೀವು ನೋಡುವಿರಿ. ದೇವರು ಹಾಗೂ ಆಧ್ಯಾತ್ಮ ಕ್ಷೇತ್ರದ ಕಡೆ ಹೆಚ್ಚು ಆಸಕ್ತಿ ಹಾಗೂ ಒಲವು ಈ ವರ್ಷ ಹೆಚ್ಚಾಗುತ್ತೆ. ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಧನಲಾಭ, ಯಶಸ್ಸು ಹಾಗೂ ನೆಮ್ಮದಿಯನ್ನ ಈ ವರ್ಷ ಶನಿ ಸಂಚಾರದಿಂದ ನೀವು ನೋಡಲಿದ್ದೀರಿ. ಒಟ್ಟಾರೆಯಾಗಿ 2025 ಯುಗಾದಿಯ ನಂತರ ವರ್ಷ ಪೂರ್ತಿ ಶನಿ ಭಗವಂತನಿಂದ ರಾಜಯೋಗ ಪಡೆಯುವಂತಹ 3 ರಾಶಿಗಳು ಮಕರ ರಾಶಿ, ತುಲಾ ರಾಶಿ ಹಾಗೂ ವೃಷಭ ರಾಶಿ. ಈ ವಿಶೇಷವಾದಂತಹ ಶನಿ ಸಂಚಾರದ ಫಲದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.